ಹಲೋ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ರೀತಿಯಾದ ಆನಿಮೆ ಎಕ್ಸ್ಪ್ಲನೇಷನ್ ವಿಡಿಯೋಸ್ಗೋಸ್ಕರ ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ನೋಡೋಕೊಟ್ಟಿರೋದು ನರುಟೋನ 26ನೇ ಎಪಿಸೋಡು. ಈ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಆಂಕೋ ಮಿಟ್ರಾಶಿ ಟೀಚರ್ ಅವರು ಹೇಳ್ತಾರೆ, ನೀವೀಗ 2ನೇ ಎಕ್ಸಾಮ್ಗೆ ಬಂದಿದ್ದೀರಾ. ಈ ಎಕ್ಸಾಮ್ನ ಹೆಸರು ಫಾರೆಸ್ಟ್ ಆಫ್ ದಿ ಡೆತ್ ಅಂತ. ಆಗ ಅಲ್ಲೇ ಇದ್ದ ನರುಟೋಗೆ ಯಾರೋ ಅವನನ್ನ ಫಾಲೋ ಮಾಡಿದ ರೀತಿ ಗೊತ್ತಾಗ್ತಾ ಇರುತ್ತೆ. ಅದೇನು ಅಂದ್ರೆ ಅವನು ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಒಂದು ಕಲ್ಲು ಅವನನ್ನ ಫಾಲೋ ಮಾಡ್ತಿರುತ್ತೆ. ಆಗ ನಮ್ಮ ನರುಟೋ ಹೇಳ್ತಾರೆ, ಎಷ್ಟು ಸಲ ಅಂತ ಇದೇ ಟೆಕ್ನಿಕ್ ನ ಯೂಸ್ ಮಾಡ್ತೀಯಾ, ನೀನು ಈಚೆ ಬಾ ಕೊನೋಹಮಾರು ಅಂತ ಹೇಳ್ತಾರೆ. ಆಗ ಈಚೆ ಬಂದ ನಮ್ಮ ಕೊನೋಹಮಾರು ಅವನ ಟೀಮ್ ನ ಇಂಟ್ರೊಡಕ್ಷನ್ ಆಗುತ್ತೆ. ಅದರಲ್ಲಿ ಮೊದಲನೇದಾಗಿ ಮಿಯೋಗಿ ಅಂತ, ಅವಳು ಒಬ್ಬ ಹುಡುಗಿ. ಅದಾದ್ಮೇಲೆ ಇನ್ನೊಬ್ಬ ಹೇಳ್ತಾನೆ, ನನಗೆ ಆಲ್ಜಿಬ್ರಾ ಅಂದ್ರೆ ತುಂಬಾ ಇಷ್ಟ, ನನ್ನ ಹೆಸರು ಉಡಾನ್ ಅಂತ. ಈಗ ನನ್ನ ಹೆಸರು ಕೊನೋಹಮಾರು, ನಾನು ಲೀಫ್ ವಿಲೇಜ್ ನ ಒಬ್ಬ ಗ್ರೇಟೆಸ್ಟ್ ನಿಂಜಾ ಅಂತ ಹೇಳ್ತಾನೆ. ಇದು ನನ್ನ ಕೊನೋಹಮಾರು ಸ್ಕ್ವಾಡ್ ಟೀಮ್ ಅಂತ ಹೇಳ್ತಾನೆ. ಆಗ ನಮ್ಮ ನರುಟೋ ಕೇಳ್ತಾನೆ, ನನಗೆ ನಿಮ್ ಜೊತೆ ಆಟ ಆಡೋದಕ್ಕೆ ಟೈಮ್ ಇಲ್ಲ, ನೀವೆಲ್ಲ ಇಲ್ಲಿ ಏನಕ್ಕೆ ಬಂದಿದ್ದೀರಿ ಅಂತ. ಅದಕ್ಕೆ ಕೊನೋಹಮಾರು ಹೇಳ್ತಾನೆ, ನಾವಿಲ್ಲಿ ಅಕಾಡೆಮಿ ನ್ಯೂಸ್ ಪೇಪರ್ಗೆ ಒಂದು ಆರ್ಟಿಕಲ್ ನ ಬರೆಯೋದಕ್ಕೆ ಬಂದಿದ್ದೀವಿ, ಅದು ಚುನಿನ್ ಎಕ್ಸಾಮ್ ನ ಬಗ್ಗೆ ಅಂತ ಹೇಳ್ತಾನೆ. ಸೊ ಆಗ ಅಲ್ಲಿಗೆ ಬಂದ ಟೀಚರ್ ಹೇಳ್ತಾರೆ, ಸರಿ ಹಾಗಾದ್ರೆ ಎಲ್ಲರಿಗೂ ಒಂದು 10 ನಿಮಿಷ ಬ್ರೇಕ್ ಕೊಡ್ತೇನೆ, ನಮ್ಮ ಹುಡುಗರು ಕೇಳಿದ ಎಲ್ಲ ಇಂಟರ್ವ್ಯೂ ಕ್ವಶನ್ಸ್ಗೂ ಎಲ್ಲರೂ ಸರಿಯಾಗಿ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆಗ ನಮ್ಮ ಕೊನೋಹಮಾರು ಮೊದಲನೇದಾಗಿ ನಿಮ್ ಬಗ್ಗೆನೇ ಹೇಳಿ ಗುರುಗಳೇ ಅಂತ ನಮ್ಮ ನರುಟೋನ ಕೇಳ್ತಾನೆ. ನಮ್ಮ ನರುಟೋ ಕೂಡ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇನು ಅಂದ್ರೆ, ನನ್ನ ಹೆಸರು ನರುಟೋ ಉಜುಮಾಕಿ, ನಾನು ಈ ಲೀಫ್ ವಿಲೇಜ್ ನ ಒಬ್ಬ ದೊಡ್ಡ ಒಕಾಗೆ ಹಾಗೆ ಆಗ್ತೀನಿ, ಒಬ್ಬ ಒಳ್ಳೆಯ ನಿಂಜಾ ಆಗ್ತೀನಿ. ನನಗೆ ಇಚಿರಾಕು ರಾಮೆನ್ ಅಂದ್ರೆ ತುಂಬಾ ಇಷ್ಟ, ನಾನು ತುಂಬಾ ವೆರೈಟಿಗಳನ್ನ ಟೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇರುಕಾ ಸೆನ್ಸೈ ಮತ್ತೆ ಕಕಾಶಿ ಸೆನ್ಸೈ ಅವರು ನನ್ನ ಗುರುಗಳು. ನನ್ನ ಟೀಮ್ ಅಲ್ಲಿ ಇನ್ನೂ ಇಬ್ಬರು ಇದ್ದಾರೆ, ಅವರೇ ಸಾಸ್ಕೆ ಮತ್ತೆ ಸಾಕುರಾ. ಸಾಸ್ಕೆ ಬಗ್ಗೆ ಹೇಳ್ಬೇಕಂದ್ರೆ ಏನೂ ಇಲ್ಲ, ಅವನೊಬ್ಬ ಝೀರೋ ಅಂತ ಹೇಳ್ತಾನೆ. ಸಾಕುರಾ ಅಂತೂ ತುಂಬಾ ಚೆನ್ನಾಗಿರ್ತಾಳೆ. ನಿಮ್ಗೆ ಗೊತ್ತಿಲ್ದಿರೋ ಒಂದು ವಿಷಯವನ್ನ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದೇನಂದ್ರೆ, ಸಾಕುರಾ ನನ್ನನ್ನು ಲವ್ ಮಾಡ್ತಾ ಇದ್ದಾಳೆ, ಆದ್ರೆ ಅವಳು ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಅದನ್ನ ಇಷ್ಟಪಡೋದಿಲ್ಲ. ಅವಳು ಯಾವಾಗ್ಲೂ ನನ್ನ ಮೇಲೆ ಕೋಪವನ್ನ ತೋರಿಸ್ತಿರ್ತಾಳೆ, ಅದೇ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಮತ್ತೆ ಇನ್ನೇನು ಹೇಳೋದು ಅಂತ ನಮ್ಮ ಕೊನೋಹಮಾರುನ ಕೇಳಿದಾಗ ನಮ್ಮ ಕೊನೋಹಮಾರು ಹೇಳ್ತಾನೆ, ನಾವು ನೀವು ಭೇಟಿಯಾಗಿದ್ದನ್ನ ಹೇಳಿ ಗುರುಗಳೇ ಅಂತ ನಮ್ಮ ನರುಟೋಗೆ ಹೇಳ್ತಾನೆ. ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ನಮ್ಮ ನರುಟೋ ಮತ್ತೆ ಕೊನೋಹಮಾರು ಭೇಟಿಯಾದ ಸಮಯ. ನಮ್ಮ ಕೊನೋಹಮಾರು ಬಂದು ನಮ್ಮ ಒಕಾಗೆಯ ಮೊಮ್ಮಗ ಅವನು. ಸೊ ಅದರಿಂದ ಅವನು ತುಂಬ ತಿಮಿರಿನಿಂದ ಅಲ್ಲೆಲ್ಲ ಓಡಾಡ್ತಾ ಇರ್ತಾನೆ. ಸೊ ಅದೇ ಟೈಮಲ್ಲಿ ನಮ್ಮ ಕೊನೋಹಮಾರು ಮತ್ತೆ ನಮ್ಮ ನರುಟೋ ಮಧ್ಯೆ ಫೈಟ್ ಬಂದು, ನೀನು ಯಾರಾದ್ರೆ ನನಗೇನು ಅಂತ ನಮ್ಮ ಕೊನೋಹಮಾರಿಗೆ ಒಂದು ಕೊಟ್ಟಿರ್ತಾನೆ. ಇದನ್ನ ಕಂಡ ನಮ್ಮ ಕೊನೋಹಮಾರು ನಮ್ಮ ನರುಟೋಗೆ ಪ್ಯಾನ್ ಆಗಿರ್ತಾನೆ. ಹಾಗೆ ನಮ್ಮ ಕೊನೋಹಮಾರು ಹೇಳ್ತಾನೆ, ಈ ಊರಿನ ಒಬ್ಬ ಗ್ರೇಟೆಸ್ಟ್ ಶಿನೋಬಿ ಬಂದು ಫೋರ್ತ್ ಒಕಾಗೆ ಅವರು 9 ಟೇಲ್ಸ್ ಫಾಕ್ಸ್ ನ ಕಂಟ್ರೋಲ್ ಮಾಡಿ ಈ ಊರನ್ನ ಸೇವ್ ಮಾಡಿದ್ದಾರೆ, ಅವರಿಂದಾನೇ ಈಗ ನಾವೆಲ್ಲ ಜೀವಂತವಾಗಿರೋದು ಅಂತ ಹೇಳ್ತಾನೆ. ಈ ಕಡೆ ನಮ್ಮ ಸಾಕುರಾ ನಮ್ಮ ನರುಟೋ ಅವನ ಬಗ್ಗೆ ಬಿಟ್ಟು ಬೇರೆ ಯಾರ ಬಗ್ಗೆನೂ ಅವನು ಮಾತಾಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಸಾಸ್ಕೆ ಹೇಳ್ತಾನೆ, ಅದೆಲ್ಲರಿಗೂ ಗೊತ್ತಿರೋದೇ ತಾನೇ ಅಂತ. ಮಿಯೋಗಿ ನಮ್ಮ ಸಾಕುರಾನ ಕೇಳ್ತಾಳೆ, ನಿಮ್ಮಂತ ಒಬ್ಬ ಕೊನೋಯಿಚಿನ ನಾನು ನೋಡೇ ಇಲ್ಲ, ನೀವೇನಾದ್ರೂ ಹೇಳಿ ಅಂತ ಕೇಳ್ತಾಳೆ. ಆಗ ನಮ್ಮ ಸಾಕುರಾ ಯಾವ ರೀತಿ ಚಕ್ರನ ಕಂಟ್ರೋಲ್ ಮಾಡಬೇಕು, ನಮ್ಮ ನರುಟೋ ಯಾವ ರೀತಿ ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟೇ ಅಲ್ಲದೆ ನಮ್ಮ ನರುಟೋ ಯೂಸ್ ಮಾಡೋ ಜುಟ್ಸುಗಳನ್ನು ಕೂಡ ಹೇಳ್ತಾಳೆ. ಅದೇನು ಅಂದ್ರೆ, ಒಂದು ಬ್ಯೂಟಿ ಜುಟ್ಸು, ಇನ್ನೊಂದು ಟ್ರಾನ್ಸ್ಫಾರ್ಮೇಶನ್ ಜುಟ್ಸು, ಮಲ್ಟಿ ಶಾಡೋ ಕ್ಲೋನ್ ಜುಟ್ಸು ಬಗ್ಗೆ ಹೇಳ್ತಾಳೆ. ಏಕೆ ಅಂದ್ರೆ ಒಬ್ಬ ನರುಟೋನೇ ಸಂಭಾಳಿಸೋದು ಕಷ್ಟ, ಮತ್ತು ಅಷ್ಟೊಂದು ನರುಟೋನ ಯಾವ ರೀತಿ ಸಂಭಾಳಿಸೋದು ಅಂತ. ನಮ್ಮ ನರುಟೋ ತುಂಬಾ ತುಂಟ, ಅವನು ಮಾಡೋ ಕೆಲವೊಂದು ಕೆಲಸಗಳು ನಮಗೆ ಅಪಾಯವನ್ನು ಒದಗಿಸುತ್ತೆ ಅಂತ ಹೇಳ್ತಾಳೆ. ಈಗ ನಾನು ಮತ್ತೊಬ್ಬರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೇನೆ. ಅವರ ಹೆಸರೇ ಸಾಸ್ಕೆ ಉಚಿಹಾ. ಅವನು ತುಂಬಾ ಕೂಲ್ ಆದ ವ್ಯಕ್ತಿ. ಅವನು ಕಕಾಶಿಗೆ ಎದುರಾಗಿ ನಿಂತು ಹೋರಾಡಬಲ್ಲ. ಅವನನ್ನ ನೋಡಿದ್ರೆ ಎಲ್ಲಾ ಹುಡುಗಿರಿಗೂ ತುಂಬಾ ಇಷ್ಟಪಡ್ತಾರೆ. ಅವನ ಬಗ್ಗೆ ಹೇಳ್ತಿದ್ರೆ ನನಗೆ ಮೈಯೆಲ್ಲ ಜುಮ್ ಅನ್ನತ್ತೆ ಅಂತ ಹೇಳ್ತಾಳೆ. ಈ ಅಕಾಡೆಮಿಯಲ್ಲೇ ತುಂಬಾ ಶಕ್ತಿವಂತ ಹುಡುಗ ಅವನು ಅಂತ ಹೇಳ್ತಾಳೆ. ಈಗ ನಾನು ನಮ್ಮ ಗುರುಗಳಾದ ಕಕಾಶಿ ಸೆನ್ಸೈ ಅವ್ರ ಬಗ್ಗೆ ಹೇಳ್ತೀನಿ. ಅವ್ರಿಗೆ ಇನ್ನೊಂದು ಹೆಸರಿದೆ, ಅದೇ ಕಾಪಿ ನಿಂಜಾ ಅಂತ. ಎದುರಾಳಿಗಳು ಮಾಡೋ ಟ್ರಿಕ್ ಅನ್ನ ಅವರು ಕಾಪಿ ಮಾಡಬಲ್ಲರು. ಅಷ್ಟೇ ಅಲ್ಲದೆ ಅದೇ ಟ್ರಿಕ್ ಅನ್ನ ನಮ್ಮ ಎದುರಾಳಿಗಳ ಮೇಲೆ ಅವರು ಬಳಸಬಲ್ಲರು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಅವರು ಡೈಲಿ ಟ್ರೈನಿಂಗ್ ಸೆಷನ್ಗೆ ಯಾವಾಗಲೂ ಲೇಟಾಗಿ ಬರ್ತಾರೆ. ನಮ್ಮನ್ನ ಬೇಗ ಬರೋದಕ್ಕೆ ಹೇಳ್ತಾರೆ, ಬಟ್ ಅವ್ರು ಯಾವಾಗಲೂ ಲೇಟಾಗಿ ಬರ್ತಾರೆ ಅಂತ ಹೇಳ್ತಾಳೆ. ಅವರು ಯಾವಾಗಲೂ ಒಂದು ಚಿಕ್ಕ ಬುಕ್ಕನ್ನು ಓದ್ತಾ ಇರ್ತಾರೆ. ಅವನಿಗೆ ನರುಟೋ ಮಾಡುವ ಕೆಲಸಗಳನ್ನ ಕಂಡ್ರೆ ತುಂಬಾ ಕೋಪ ಬರ್ತಿರುತ್ತೆ. ಇದರಲ್ಲಿ ಒಂದು ಸೀಕ್ರೆಟ್ ಏನು ಅಂದ್ರೆ, ಅವರು ಯಾವ ರೀತಿ ಇರ್ತಾರೆ ಅಂತ ಇದುವರೆಗೂ ಯಾರು ನೋಡಲೇ ಇಲ್ಲ. ಅವರು ಯಾವಾಗಲೂ ಮುಖಕ್ಕೆ ಮಾಸ್ಕ್ ಹಾಕೊಂಡೇ ಇರ್ತಾರೆ. ಅವರು ತುಂಬಾ ಪವರ್ಫುಲ್ ಟೆಕ್ನಿಕ್ಸ್ನೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳ್ತಾಳೆ. ಆದ್ರೆ ನನಗೆ ಒಂದು ಮಾತ್ರ ಅರ್ಥ ಆಗಲಿಲ್ಲ, ಅವರ ಒಂದು ಕಣ್ಣಲ್ಲಿ ಮಾತ್ರ ಶರಿಂಗನ್ ಇರುತ್ತೆ. ಯಾವುದೇ ರೀತಿಯಾದ ಉಚಿಹಾಗೂ ಕೂಡ ಒಂದು ಕಣ್ಣಲ್ಲಿ ಶರಿಂಗನ್ ಇರೋದನ್ನ ನಾನು ಇದುವರೆಗೂ ನೋಡಿರ್ಲಿಲ್ಲ ಅಂತ ಹೇಳ್ತಾಳೆ. ಈಗ ನಮ್ಮ ಸಾಸ್ಕೆನ ಕೇಳ್ತಾರೆ, ನೀವೇನಾದ್ರೂ ಕೆಲವೊಂದು ವಿಷಯಗಳನ್ನ ಹೇಳಿ ಈ ಇಂಟರ್ವ್ಯೂಗಾಗಿ ಅಂತ. ಆಗ ನಮ್ಮ ಸಾಸ್ಕೆ ಕೂಡ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನೀವು ದಯವಿಟ್ಟು ನರುಟೋ ಬಗ್ಗೆ ಮಾತ್ರ ಹೆಚ್ಚಾಗಿ ಬರೆಯೋದಕ್ಕೆ ಹೋಗ್ಬೇಡಿ. ಅವನು ತುಂಬಾ ಅಪಾಯಗಳನ್ನು ತಂದಿಡ್ತಾನೆ. ಅವನೇ ಅಪಾಯದಲ್ಲಿ ಸಿಲುಕಿಸ್ಕೊಳ್ಳೋದಲ್ಲದೆ ನಮ್ಮನ್ನು ಕೂಡ ಅದರಲ್ಲಿ ಸಿಲುಕಿಸ್ತಾನೆ ಅಂತ ಹೇಳ್ತಾನೆ. ಆದರೆ ನಮ್ಮ ನರುಟೋ ಇಲ್ಲ ಅವನು ಹೇಳೋದೆಲ್ಲ ಸುಳ್ಳು ಅಂತ ಅದನ್ನ ಹ್ಯಾಂಡಲ್ ಮಾಡ್ತಿರ್ತಾನೆ. ಈಗ ಸಾಸ್ಕೆ ಬಗ್ಗೆ ಕೆಲವೊಂದು ವಿಷಯಗಳನ್ನು ತೋರಿಸ್ತಾರೆ. ಅದೇನು ಅಂದ್ರೆ, ನಮ್ಮ ನೆಜಿ ಮತ್ತೆ ಸಾಸ್ಕೆ ಯಾವ ರೀತಿ ಮೀಟ್ ಆದ್ರು, ಹಾಗೆ ನಮ್ಮ ರಾಕ್ಲಿ ನಮ್ಮ ಸಾಸ್ಕೆ ಜೊತೆ ಏಕೆ ಫೈಟ್ ಮಾಡಬೇಕು ಅಂದ್ಕೊಂಡ ಅನ್ನೋದನ್ನ ತೋರಿಸ್ತಾರೆ. ಹಾಗೆ ನಮ್ಮ ರಾಕ್ಲಿ ಜೊತೆ ನಮ್ಮ ನರುಟೋ ಮಾಡಿದ ಗಲಾಟೆನ ತೋರಿಸ್ತಾರೆ. ಈಗ ನಮ್ಮ ಸಾಸ್ಕೆ ಮತ್ತೆ ಹೇಳ್ತಾನೆ, ಈ ಎಕ್ಸಾಮ್ ಅಲ್ಲಿ ಪಾಲ್ಗೊಳ್ಳೋರೆಲ್ಲ ತುಂಬಾ ಟ್ಯಾಲೆಂಟೆಡ್ ಪರ್ಸನ್ಸ್ ಅಂತ ಹೇಳಿ ಒಬ್ಬೊಬ್ಬರನ್ನಾಗಿ ಇಂಟ್ರಡಕ್ಷನ್ ಕೊಡ್ತಾನೆ. ಅದ್ಯಾರು ಅಂದ್ರೆ, ಶಿಕಾಮಾರು ನಾರಾ, ಚೋಜಿ, ಈನೋ ಯಮನಾಕ, ನೆಜಿ, ಹಿನತಾ ಯುಗ,
ಕೀಬಾ ಅಕಮಾರು, ಶೀನೋ ಅಭಿರಾಮಿ, ಆದ್ರೆ ಇವರೆಲ್ಲದರಲ್ಲೂ ನಾನೇ ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ತಾನೆ. ಆಗ ನಮ್ಮ ನರುಟೋ ಸೆಂಟ್ರಲ್ ಬಂದು ಹೇಳ್ತಾನೆ, ನಾನು ನೋಡಿದೆ ನಿನ್ನ ರಾಕ್ಲಿ ಯಾವ ರೀತಿ ಹೊಡೆದು ಓಡಿಸ್ದ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಸಾಸ್ಕಿ ಹೇಳ್ತಾನೆ, ನೀನು ಈಗ ನಿಲ್ಲಿಸಲಿಲ್ಲ ಅಂದ್ರೆ ನಿನ್ನ ಜೊತೆ ನಾನು ಫೈಟ್ ಮಾಡಬೇಕಾಗುತ್ತೆ ಅಂತ. ಅದಕ್ಕೆ ನಮ್ಮ ನರುಟೋ, ಸರಿ ನಾನು ರೆಡಿ ಆಗಿದ್ದೀನಿ, ಬಾ ನೋಡ್ಕೊಳ್ಳೋಣ ಅಂತ ಹೇಳ್ತಾನೆ. ಆಗ ಸೆಂಟ್ರಲ್ ಬಂದ ಸಾಕುರ ಹೇಳ್ತಾಳೆ, ನೀವಿಬ್ಬರು ನಿಲ್ಲಿಸಿ, ನಾವು 3 ಜನನು ಒಂದೇ ಟೀಮ್, ನಾವು 3 ಜನನು ಒಂದಾಗಿ ಹೋರಾಡ್ತಿದ್ರೆ ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಕ್ಕೆ ಆಗೋದಿಲ್ಲ, ಯಾವುದೇ ಯುದ್ಧನ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹೌದು ನಾವು 3 ಜನನು ಒಂದೇ ಟೀಮ್ ಅಂತ ಎಲ್ಲರೂ ಒಪ್ಕೊಳ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ. ಗೈಸ್, ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.